ಲೋಕಸಭೆಯಲ್ಲಿ ಈಗ ಗದ್ದಲ. ಎಂಎಂ ನರವಾಣೆಯವರ ಪುಸ್ತಕದ ವಿಚಾರಕ್ಕೆ ಗದ್ದಲ ಎಬ್ಬಿರುವಂಥದ್ದು. ನರವಾಣೆ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಟ್ಟು ಹಿಡಿತಾ ಇದೆ. ನರವಾಣೆ ಪುಸ್ತಕದ ವಿವಾದಕ್ಕೆ ಪ್ರಧಾನಿ ಉತ್ತರಿಸಬೇಕು ಅನ್ನೋದು ಕಾಂಗ್ರೆಸ್ ಪಟ್ಟು. ಅಮೆರಿಕ ಭಾರತ ಒಪ್ಪಂದದ ಬಗ್ಗೆಯೂ ಕೂಡ ಉತ್ತರಿಸಬೇಕು ಅಂತ ಆಗ್ರಹಿಸ್ತಾ ಇದೆ ಕಾಂಗ್ರೆಸ್. ವಿಪಕ್ಷಗಳು ಭಾರಿ ಗದ್ದಲ ಮಾಡಿದ ಹಿನ್ನೆಲೆ ಈಗ ಮುಂದೂಡಿಕೆಯಾಗಿದೆ ಸದನ. ಲೋಕಸಭೆಯಲ್ಲಿ ಇವತ್ತು ಪ್ರಧಾನಿ ಮೋದಿ ಉತ್ತರ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 2020ರಲ್ಲಿ ಡೋಕ್ಲಾಂನಲ್ಲಿ ನಡೆದಂತಹ ಭಾರತ ಚೀನಾ ಸೇನಾ ತಿಕ್ಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇನಾ ಮಾಜಿ ಮುಖ್ಯಸ್ಥರು ಎಂಎಂ ನರವಾಣೆ ಪುಸ್ತಕವನ್ನು ಬರೆದ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಆತ್ಮಕಥನದಲ್ಲಿರುವಂತಹ ವಿಷಯಗಳನ್ನು ಚರ್ಚೆಯಾಗಬೇಕು ಇದು ಅಂತ ಹೇಳಿ ಪಟ್ಟು ಹಿಡಿದಿದೆ ಕಾಂಗ್ರೆಸ್. ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಸ್ಪೀಕರ್ ಮೇಲೆ ಕಾಗದ ಪತ್ರವನ್ನು ಎಸೆದಿತ್ತು ಕೈಪಡೆ. ಹಾಗಾಗಿ 8 ಸಂಸದರನ್ನ ಅಮಾನತು ಕೂಡ ಮಾಡಲಾಗಿತ್ತು. माननीय सदस्यगण, सदन के अंदर जो कल घटना हुई, जिस तरीके से प्रतिपक्ष के माननीय सदस्य सदन में सत्ता पक्ष की बेल तक पहुंचे, ये सदन की मर्यादा के अनुकूल नहीं है. ಇನ್ನು ಲೋಕಸಭೆ ಗದ್ದಲದ ಬಗ್ಗೆ ರಾಜ್ಯಸಭೆಯಲ್ಲೂ ಕೂಡ ಪ್ರಸ್ತಾಪ. ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪಿಸಿದ್ದಾರೆ. ಲೋಕಸಭೆ ವಿಚಾರವನ್ನ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಸದಸ್ಯರು ಕಿಡಿಕಾರಿದ್ದಾರೆ. ರಾಜ್ಯಸಭೆಯಲ್ಲಿ ಲೋಕಸಭೆಯ ವಿಚಾರವನ್ನ ಪ್ರಸ್ತಾಪಿಸುವಂತಿಲ್ಲ ಅಂತ ಖರ್ಗೆ ಮಾಡಿದ ಪ್ರಸ್ತಾಪಕ್ಕೆ ಜೆಪಿ ನಡ್ಡಾ ಆಕ್ಷೇಪಿಸಿದ್ದಾರೆ. ಹೀಗಾಗಿ ರಾಜ್ಯಸಭೆಯಲ್ಲೂ ಗಲಾಟೆ. कि दोनों हाउस मिलने के बाद ही पार्लियामेंट बनता है, एक हाउस से पार्लियामेंट नहीं बनता. ये दोनों स्तंभ है और दो जब स्तंभ होते हैं, एक को पैरालाइज करके आप अपने आप को छुपाने के लिए, अपने गलतियां छुपाने के लिए आप जो कर रहे हैं, किए हैं, इस देश को जो धोखा दे रहे हैं, देश की जो अपमान कर रहे हैं, उसके बारे में जब राहुल जी बोलते हैं तो आप लोगों को खुजली उठती है. नहीं नो, लोकसभा should not be discussed here. इसीलिए want to tell something. हम ये चाहते हैं कि बोलना दीजिए. और जी यू आर वेरी रिटायर्ड वाले बोलो आप मेरे के बारे में बोलते हो, आप रूल की बात करते हो, आप सब प्रोसीडिंग की बात करते हो. अरे वो प्रोसीडिंग वहां पर गलत हो रहा है. यू आर डेली पर्सन, यू नो एवरीथिंग सर. And you know that Lok Sabha proceedings cannot be discussed in Rajya Sabha. But that you know very well. We don't want to. And again and again, we don't want to see that is not Parliament should be. Then I have to say that nothing will go on record. And only Lok Sabha will run. Please be democratic. All those. Even yesterday, we were talking. Come from the members of the opposition. They are telling Lok Sabha is different, Rajya Sabha is running. We should be allowed to. ಎಸ್, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯೂ ಕೂಡ ಗಲಾಟೆ. ಲೋಕಸಭೆಯ ವಿಚಾರವನ್ನೇ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿ ಅದನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತಾಪಿಸ್ತಾರೆ. ಆದರೆ ಅದಕ್ಕೆ ಜೆಪಿ ನಡ್ಡಾ ಆಕ್ಷೇಪಿಸ್ತಾರೆ. ಯಾಕಂದ್ರೆ ಲೋಕಸಭೆ ವಿಚಾರವನ್ನ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಬರೋಲ್ಲ ಅಂತ ಹೇಳಿ ಸ್ಪೀಕರ್ ಕೂಡ ಅದನ್ನೇ ತಿಳಿ ಹೇಳುವ ಪ್ರಯತ್ನ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲೂ ಕೂಡ ಗದ್ದಲ ಆಗಿದೆ.